ಆ ನೀರಿನ ಬಾಟ್ಲಿ ಮರ್ಕಾಕ್ರಿ, ಇಲ್ಲ ಎತ್ತು ಕುಡಿರಿ, ಇಲ್ಲ ಅಲ್ಲಿ ತೀರ್ಥ ಹಾಕೊಂತಾರೆ. ದಯವಿಟ್ಟು ತೀರ್ಥ ನಿಮ್ಮ ಅಕ್ಕಪಕ್ಕ ಮನೆಗೆ ಯಾರು ಬಡವರು ಇದ್ರೆ, ನಿಮ್ಗೆ ಯಾರು ಅಲ್ಲಿ ಗೊತ್ತಿಲ್ಲದಿದ್ರೆ, ಅದಕ್ಕೆ ನಿಮ್ಮ ಕೇಳತ್ತಂಗೆ ನಿಮ್ಮ ಅಕ್ಕಪಕ್ಕ ಮನೆ ಯಾರು ಬಡವರು ಇದ್ರೆ, ಒಂದ್ ವೇಳೆ ಯಾರು ಬರ್ಲಿಕ್ಕೆ ಆಗಲ್ಲ ಅಂದ್ರೆ ಯಾವ ದೇವರು ಬರ್ಲಿಕ್ಕೆ ಆಗಲ್ಲ, ಅಲ್ಲೇ ಬೇಡ್ಕೊಳ್ಳಿ ಶುದ್ಧವಾದ ಪ್ರೀತಿನ. ಅರ್ಥದ ಇನ್ನ ಎರಡನೇ ಪವಾಡ ನಿಮ್ಮ ನಿಮ್ಮ ನಂಬಿಕೆಗಳು. ದೇವ್ರಿದ್ಯಾ ದೇವ್ರಿಲ್ವಾ ಕಲ್ಲ ಮಣ್ಣು ನಮ್ಗೆ ಗೊತ್ತಿಲ್ಲ, ನಿಮ್ ನಂಬಿಕೆ ಇದ್ರೆ ಬನ್ನಿ. ಯಾವ ನೀವು ಹಾಕಿದ್ರು ಇವ ಕೆಂಗೇರಿ ಕೆಂಗೇರಿ ಮೋರಿ ಅರ್ಕಾವತಿ ನದಿ ಎಲ್ಲ ಹಾಳು ಮಾಡಿರಿ, ಬರ್ರಿ ಬನ್ನಿ ಕೊಡಿ ಕೊಡಿ ಆಯ್ತಾ. ಎರಡನೇ ಪವಾಡ ನಮ್ಮ ನಮ್ಮ ನಂಬಿಕೆಗಳು. ಮೂರನೇದು ಏನ್ ಹೇಳ್ರಿ, ನಮ್ಮ ಮನೆ ಗಡಿಯಾರ ಟಿವಿ ಇಟ್ಟಂಗೆ, ನಮ್ಮನೆ ಗಡಿಯಾರ ಟಿವಿ ಇಟ್ಟಂಗೆ ಫೋಟೋ ಇಡ್ಬೇಕು. ದೇವ್ರ ಮನೆಗೆ ಕಿವಿ ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ. ಯಾವ ದೇವ್ರು ಮೈ ತಗೊಂಡಿಲ್ಲಪ್ಪ, ಸ್ನಾನ ಮಾಡಿಲ್ಲಲ್ಲ. ಬೆಳಿಗ್ಗೆ ಎದ್ದು ಮುಟ್ಟಿ ನಿಮ್ಮ ಅಪ್ಪ ಅಮ್ಮ ನಮಸ್ಕಾರ ಮಾಡಿ, ನಿಮ್ಮ ಹಿರಿಕರ ನಮಸ್ಕಾರ ಮಾಡಿ. ಬರೀ ಯಾವ ಮಕ್ಳು ಓದಲ್ಲ, ಯಾವ ಮಕ್ಳು ಬರೆಯಲ್ಲ, ಬರ್ಸಿ ಶ್ರೀ ಕ್ಷೇತ್ರ ದುರ್ಗಾಸ ನೀವು ಬರೀರಿ. ವಾರಕ್ಕೊಮ್ಮೆ ಆಲೋನ ಮಾಡಿ, ಮನೆಗೆ ಗಲಾಟೆ ಆಗಲ್ಲ. ಮೊಸರನ್ನ ಮಾಡಿ, ಎಡೆ ಮಾಡಿ, ಊಟ ಮಾಡಿ. ಇನ್ನೊಂದು ಪವಾಡ ಏನಂದ್ರೆ, ಇಲ್ಲಿ ಮಾಟ ನಾಯಿ ವರ್ಷನ ನಾಯಿ ವರ್ಷ ಬೇಡ್ಕೊಳ್ಳಿ, ಭಕ್ತಿಯಿಂದ ದೇವ್ರು ಬೇಡ್ಕೊಳ್ಳಿ.